ರಾಯಚೂರು ನಗರದ ವಿವಿಧ ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನ ಸವಾರರು ಸಾಲುಗಟ್ಟಿ ನಿಂತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಕ್ಯಾನ್ ಹಾಗೂ ಡಬ್ಬಿಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಹೋಗುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿವೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಪೆಟ್ರೋಲ್ ಖಾಲಿಯಾಗಲಿದೆ ಎಂಬ ಸುಳ್ಳು ಸುದ್ದಿಗೆ ಭಯಗೊಂಡು ಜನರು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದರಿಂದ ಹಲವಾರು ಪೆಟ್ರೋಲ್ ಬಂಕ್ಗಳಲ್ಲಿ ತಾತ್ಕಾಲಿಕವಾಗಿ ಇಂಧನ ಖಾಲಿಯಾಗಿರುವ ಪರಿಸ್ಥಿತಿ ಉಂಟಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಮೇಲೆ ನಾವು ಕೂಡ ಪೆಟ್ರೋಲ್ ತುಂಬಿಕೊಳ್ಳಲು ಬಂದಿದ್ದೇವೆ, ಮುಂದೆ ಸಿಗದೆ ಹೋಗುತ್ತೆ ಅನ್ನೋ ಭಯ ಇದೆ ಎಂದು ವಾಹನ ಸವಾರರು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ಕರ್ನಾಟಕ ಜನಜಾಗೃತಿ ಸಮಿತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಭಾರಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ನಡೆಸುತ್ತಿರುವ ಕಾರ್ಯಕರ್ತರು ಮಾನ್ವಿ ತಾಲೂಕು ಸೇರಿದಂತೆ ಹಲವು ಭಾಗಗಳಲ್ಲಿ ಸಾರ್ವಜನಿಕ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದಿವೆ ಎಂದು ಆರೋಪಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಕರ್ನಾಟಕ ಜನಜಾಗೃತಿ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕುರುಡಿ ಗ್ರಾಮದಲ್ಲಿ ಸರ್ಕಾರಿ ಜಮೀನಿನಲ್ಲಿ ವಾಸಿಸುತ್ತಿರುವ ಬಡ ಜನರಿಗೆ ಹಕ್ಕುಪತ್ರ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಬೈಟ್ ಸಂಘಟನೆಯ ಮುಖಂಡ ಹಲವಾರು ತಿಂಗಳುಗಳಿಂದ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಜನರ ಸಮಸ್ಯೆಗಳಿಗೆ ಕಾರಣವಾಗಿದೆ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ. ಸಮಿತಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಖಂಡಿಸಿದ್ದು ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದೆ. ಕರ್ನಾಟಕ ಜನಜಾಗೃತಿ ಸಮಿತಿ ಸ್ಥಾಪಕನಾಗಿ ನಾವು ನಿನ್ನೆ 23ನೇ ತಾರೀಕು ಈ ಒಂದು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಈ ಹೋರಾಟನ ಹಮ್ಮಿಕೊಳ್ಳಲಾಗಿದೆ ಅಂತಂದರೆ, ನಾವು ಸಿರಿವಾರದಲ್ಲಿ ಒಂದು 3 ದಿವಸ ಹೋರಾಟ ಮಾಡ್ತೀವಿ ಮತ್ತು ಲಿಂಗಸೂರು ತಾಲೂಕಿನಲ್ಲಿ ಕೂಡ ಹೋರಾಟ ಮಾಡ್ತೀವಿ. ಆ ಹೋರಾಟಕ್ಕೆ ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದನೆ ಮಾಡಲಾರ್ದ ವಿಷಯನ ಇಲ್ಲಿ ನಾವು ಬೇರೆ ಬೇರೆ ವಿಷಯವನ್ನು ಕೂಡ ಮಾನವಿ ಕುರುಡಿ ಗ್ರಾಮದ್ದು ಮತ್ತು ಸಿರ್ವಾರ್ ತಾಲೂಕಿನ ಮತ್ತು ಬೇವನೂರು ಗ್ರಾಮದ್ದು ಹಕ್ಕುಪತ್ರದ ವಿಷಯ ಮತ್ತು ಲಿಂಗಸೂರು ತಾಲೂಕಿನ ಶೋಭಾರಾಣಿ ಮೇಡಮನ್ನು ನಾವು ವಜಾಗೊಳಿಸ್ಬೇಕಂತೇಳಿ ಅಲ್ಲಿ ನಿರಂತರವಾಗಿ 3-4 ದಿವಸ ಹೋರಾಟ ಮಾಡಿದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಅವೆಲ್ಲ ವಿಷಯನ ಕಲೆಕ್ಟ್ ಮಾಡಿ ನಾವು ಇಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತ್ ಮುಂದೆ ನಾವು ಬಂದಿದ್ದೀವಿ. ಇಲ್ಲಿಗೆ ನಾವು 2ನೇ ದಿವಸ ಈ ಹೋರಾಟ ಪ್ರಾರಂಭ ಆಯಿತು. ಈಗ ಅಧಿಕಾರಿಗಳು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಬಂದರೂ ಕೂಡ ಯಾವುದೇ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಿಲ್ಲ. ನಾವು ಮಾಡೋವರೆಗೂ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಮತ್ತು ರೂಪರೇಷೆಗಳನ್ನು ಹೋರಾಟ ದಿನ ಚೇಂಜ್ ಮಾಡಬೇಕಂತ ನಮ್ಮ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ನಾವು ಇನ್ನೂ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತದೆ ಮುಂದಿನ ದಿನದಲ್ಲಿ. ನಮ್ಮ ಹೆಸರಣ್ಣ? ನಮ್ಮ ಹೆಸರು ಪಿ ಏಸಪ್ಪ ಅಂತೇಳಿ. ರಾಯಚೂರು ನಗರದಲ್ಲಿ ಇರುವ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಇಂದು ಮಹಿಳೆಯರು ದಿಢೀರ್ ಪ್ರತಿಭಟನೆ ನಡೆಸಿದರು. ಪಿಎಂ ವಿಶ್ವಕರ್ಮ ಯೋಜನೆ ಮತ್ತು ಸ್ವನಿಧಿ ಯೋಜನೆ ಸೌಲಭ್ಯ ನೀಡುವುದಾಗಿ ಹೇಳಿ ಖಾಸಗಿ ಸಂಸ್ಥೆಯೊಂದು ಪ್ರತಿಯೊಬ್ಬ ಫಲಾನುಭವಿಯಿಂದ 400 ರೂಪಾಯಿ ವಸೂಲಿ ಮಾಡಿರುವ ಆರೋಪ ಕೇಳಿಬಂದಿದೆ. ಏರೋ ಗ್ಲೋಬಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆ ಜಿಲ್ಲೆಯ ಗ್ರಾಮೀಣ ಮಹಿಳೆಯರಿಗೆ ಕರೆ ಮಾಡಿ ನಿಮಗೆ ಹೊಲಿಗೆ ಯಂತ್ರ ಬಂದಿದೆ, ಬ್ಯಾಂಕ್ ಖಾತೆ ತೆರೆಯಿರಿ ಎಂದು ನಂಬಿಸಿ ಕಚೇರಿಗೆ ಕರೆಯುತ್ತಿತ್ತು. ಮಹಿಳೆಯರು ಹಲವು ತಿಂಗಳುಗಳಿಂದ ಕಚೇರಿಗೆ ಬಂದು ನೋಂದಣಿ ಮಾಡಿಸಿಕೊಂಡಿದ್ದರು. ಯಂತ್ರಗಳನ್ನು ನೀಡದೆ ಇದೀಗ ಕಚೇರಿಯಿಂದ ಹೊರ ಹೋಗುವಂತೆ ಹೇಳಲಾಗಿದೆ ಎಂದು ಆರೋಪಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮಹಿಳೆಯರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಅಳಲು ವ್ಯಕ್ತಪಡಿಸಿದರು. ನಮಗೆ ಯಂತ್ರ ಕೊಡುತ್ತೇವೆ ಎಂದು ಹಣ ತೆಗೆದುಕೊಂಡಿದ್ದಾರೆ, ಈಗ ನಮ್ಮನ್ನು ತಳ್ಳುತ್ತಿದ್ದಾರೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡರು.
ಘಟನೆಯ ಮಾಹಿತಿ ತಿಳಿದು ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಆದರೆ ಕೇಂದ್ರ ಸರ್ಕಾರದ ಪಿಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾವುದೇ ಖಾಸಗಿ ಸಂಸ್ಥೆಗೆ ಹಣ ಸಂಗ್ರಹಿಸಲು ಅನುಮತಿ ನೀಡಿಲ್ಲ ಎಂಬುದು ಬೆಳಕಿಗೆ ಬಂದಿದೆ. ಫಲಾನುಭವಿಗಳಿಂದ ಹಣ ಸಂಗ್ರಹಿಸಲು ಯಾರು ಅನುಮತಿ ನೀಡಿದ್ದಾರೆ ಎಂಬುದು ಇನ್ನೂ ನಿಗೂಢವಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೀನು ಹೊರಗಾಕತಾನ ಫಸ್ಟ್ ಅಣ್ಣ ನೀನು ಹೋದ್ಮೇಲೆ ಇವರೇ ಫೋನ್ ಮಾಡಿದ್ರು, ಒಂದೊಂದು ಲಕ್ಷ ಲೋನ್ ಮಾಡಿಸ್ತೀವಿ ನಿಮ್ಗೆ ಬರ್ರಿ ಅಂತ ಫೋನ್ ಮಾಡಿದ್ದೀವಿ. ನಾವು ಬಂದಿದ್ವಿ, ಇವತ್ತು ಬಂದರೆ ಹೆಂಗೆ ಬೇಕಂಗೆ ಮಾತಾಡತ್ತಿದ್ದಾರೆ. ಅವರು ನಿಮ್ಮನ್ನೇನು ಬೊಟ್ಟಿಟ್ಟು ಕರೆದಿದ್ವಾ, ನಿಮ್ಮನ್ನ ನಿಮ್ಮ ಅಪ್ಪಂದ ಇದು ನಿಮ್ಮವ್ವಂದ ಅಂತ ಅನ್ನೋದು ಎರಡು ಕಿಡ್ದಿಂಗ್ ಗಬ್ಬರು ಮಾಡ್ತಾರೆ. ಮೇಡಮ್ ನಾವು ಮಾಡಾಗಿಲ್ಲ, ಸರ್ವರ್ ಇಲ್ಲ, ಮಾಡಾಗಿಲ್ಲ ನಾವು, ನೀವು ನಡ್ರಿ. ಮತ್ತೆ ನಮ್ಮ ಊರಲ್ರಿ ಒಂದು 50 ಜನ ರೀ, ಜನದ್ದು ಅವರು ಒಂದು 400 ತಗೊಂಡು ಒಂದು 50 ಜನಕ್ಕೆ ಮಾಡ್ಯಾರ್ರಿ. ಅದು ಇವು ವಿಶ್ವಕರ್ಮದಂತಂದು 1 ಲಕ್ಷ ರೂಪಾಯಿ ಮಾಡ್ತೀವಿ, ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಮಾಡಿಲ್ರಿ. ಇನ್ನ ಅದು ಮಾಡಕ್ಕೆ ಬಂದಿಲ್ರಿ. ಈಗ 500 ಕೊಟ್ಟರೆ ಮತ್ತೆ ಮಾಡ್ತೀವಿ ಅಂದವ್ರಿ. ಕೊಡ್ಬೇಕು ಮಾಡ್ತೀವಿ ಅಂದದಕ್ಕೆ ನಮ್ಮ ಜನ ನಮ್ಮೂರವ್ರು ಬಂದು ಮಾಡಿಸಿಂದ ಹೋಗ್ಯಾರ. ನಾವು ಒಂದು 5 ಮಂದಿ ಇದ್ವಿ, ಬಂದೀವ್ರಿ. ಕೇಳಿದ್ರೆ ಅಯ್ಯಮ್ಮ ಹಂಗ ಹೆಂಗ್ ಬೇಕಂಗ ಬೇಕು. ಯಾವ ಊರಿಂದ ಬಂದೇವ? ಬಳಗನೂರು. ಏನು ಹೆಸರು ನಿಮ್ಮ? ನನ್ನ ಹೆಸರು ಹುಲಿಗೆಮ್ಮ. ಹೆಚ್ಚುವರಿ ಮಹಾನಿರ್ದೇಶಕರಾದಂತಹ ವರದಿಗಾರಿಕೆ, ಸಂಪಾದಕೀಯ ಬರಹ, ಪತ್ರಿಕೋದ್ಯಮದ ಪ್ರಾಥಮಿಕ ಹಂತದ ತಿಳುವಳಿಕೆ ಸೇರಿದಂತೆ ನಾನಾ ವಿಷಯಗಳ ಬಗ್ಗೆ ತಾಲೂಕು ಮಟ್ಟದಲ್ಲಿನ ಪತ್ರಕರ್ತರಿಗೆ ತಿಳುವಳಿಕೆಯ ಕಾರ್ಯಕ್ಷಮತೆ, ಕಾರ್ಯದಕ್ಷತೆ ಹೆಚ್ಚಿಸುವ ದಿಶೆಯಲ್ಲಿ ಕಾರ್ಯಕ್ರಮಗಳನ್ನು, ಕಾರ್ಯಾಗಾರಗಳನ್ನು ರೂಪಿಸಬೇಕಿದೆ ಎಂದು ಜಿಲ್ಲಾ ಅಧಿಕಾರಿಗಳಾದ ನಿತೀಶ್ ಕೆ ಅವರು ಹೇಳಿದರು. ಭಾರತ ಸರ್ಕಾರದ ವಾರ್ತಾ ಶಾಖೆ PIB ಬೆಂಗಳೂರು ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 25ರಂದು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮಾಧ್ಯಮಗಳಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ಕಾರ್ಯ ನಿರಂತರವಾಗಿ ಆಗಬೇಕು ಎಂದು ಸಲಹೆ ಮಾಡಿದ ಜಿಲ್ಲಾ ಅಧಿಕಾರಿಗಳು, ವಾರ್ತಾಲಾಪದಂತಹ ಈ ರೀತಿಯ ಕಾರ್ಯಗಳು ನಿರಂತರ ನಡೆಯಬೇಕು. ಸ್ವಾಗತ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಈಗಾಗಲೇ ಸ್ವಾಗತ ಭಾಷಣ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ RNI ಅಂತ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ಸ್ ಇನ್ ಇಂಡಿಯಾ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿಂದ ಪರ್ಮಿಷನ್, ಲೈಸೆನ್ಸ್ ತಗೊಂಡಿದೆ. ಈಗ ಅದನ್ನ ಪ್ರೆಸ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಂತ ಆಗಿದೆ. ಅಲ್ಲಿ ಕಾನೂನು ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅಪ್ರೂವಲ್ ಕೊಟ್ಟ ಮೇಲೆ ಯಾರೇ ಪೇಪರ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವರು
ನಮ್ಮ PRTC ಪೋರ್ಟಲ್ ಅಲ್ಲಿ ಅಪ್ಡೇಟ್ ಎಲ್ಲ ಮಾಡಿದ್ಮೇಲೆ ಆ ಮಾಹಿತಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮಾಹಿತಿ ತಲುಪಿಸ್ತೀವಿ. ಮಾಡಿ ಅದನ್ನ ಜಿಲ್ಲಾಧಿಕಾರಿಗಳ ಸ್ಪೆಸಿಫೈಡ್ ಅಥಾರಿಟಿ ಅಂತ ನೋಟಿಫೈ ಆಗಿದೆ. ಅವರು 60 ದಿವಸದಲ್ಲಿ ಅದು ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅದು ಸ್ಕ್ಯಾನ್ ಮಾಡಿ ಸರಿ ಇದೆಯಾ ಇಲ್ವಾ, ಅಂದ್ರೆ ಇವರು ನಿಜವಾಗ್ಲೂ ಪತ್ರಕರ್ತರ ವರದಿ ಮಾಡ್ತಾ ಇದಾರ, ಪತ್ರಿಕೆ ಪ್ರಕಟಣೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ಚೆಕ್ ಮಾಡಿ 60 ದಿವಸ ಒಳಗೆ ನಮಗೆ ಮಾಹಿತಿ ತರಿಸಿದ್ರೆ ಅದು ಲೈಸೆನ್ಸ್ ಗ್ರಾಂಟ್ ಆಗ್ತದೆ. 60 ದಿವಸದಲ್ಲಿ ಆಗದೆ ಇದ್ರೆ ಅದು ಆಟೋಮೆಟಿಕ್ ಗ್ರಾಂಟ್ ಆಗ್ತಾ ಇದೆ. ಅದಕ್ಕೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಮುಖಾಂತರ ಜಿಲ್ಲಾಧಿಕಾರಿಗೆ, ತಾವು ಸ್ಪೆಸಿಫೈಡ್ ಅಥಾರಿಟಿ ಆಗಿರೋದ್ರಿಂದ ದಯವಿಟ್ಟು ಯಾರೋ ಒಬ್ಬರು ಅಧಿಕಾರಿನ ನೇಮಕ ಮಾಡಿ ಅದು ಏನೇನು ಯಾರ್ಯಾರು ಪತ್ರಿಕೆಗೆ ಲೈಸೆನ್ಸ್ ಅಪ್ಲೈ ಮಾಡ್ತಾರೆ ಅದು ಶೀಘ್ರವಾಗಿ ಅದನ್ನೆಲ್ಲ ಚೆಕ್ ಮಾಡಿ ಅದು ಅಪ್ರೂವಲ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ನಾನು ಬೆಂಗಳೂರು ಬ್ರಾಂಚ್ ಪರ್ಟಿಕ್ಯುಲರ್ಲಿ ರವೀಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಈ ತರ ಒಂದು ಕಾರ್ಯಕ್ರಮ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ಮುಖ್ಯವಾಗಿ ವಾರ್ತಾಲಾಪ ಇದ್ರದ್ದು ಪ್ರಮುಖ ಉದ್ದೇಶ ಏನು ಅಂತ ಈಗಾಗಲೇ ಹೇಳಿದ್ದಾರೆ. ಸಾಕಷ್ಟು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಏನು ಸ್ಕೀಮ್ಸ್ ಇದೆ ಆ ಸ್ಕೀಮ್ಸ್ ಫಸ್ಟ್ ಮಾಧ್ಯಮ ಮಿತ್ರರಿಗೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಏನೇನು ಆ ಸ್ಕೀಮ್ಸ್ ಬೆನಿಫಿಟ್ ಏನು, ಯಾವ ರೀತಿ ಅದನ್ನ ತಗೋಬಹುದು, ಮತ್ತೆ ಅದರಲ್ಲಿ ಯಾವ ರೀತಿ ಕಂಡೀಷನ್ಸ್ ಇದಾವೆ ಅನ್ನೋದನ್ನ ಮಾಧ್ಯಮದವರಿಗೆ ಅದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕು. ಅದೇ ರೀತಿ ಸಾಕಷ್ಟು ಜನ ಮಾಧ್ಯಮದವ್ರ ಜೊತೆ ಪಬ್ಲಿಕ್ ನಿರಂತರವಾಗಿ ಸಂಪರ್ಕ ಮಾಡ್ತಾರೆ. ತುಂಬಾ ಜನ ಮಾಧ್ಯಮದವರು ನಮ್ಮ ರೆಗ್ಯುಲರ್ ಆಗಿ ಬರ್ತಾರೆ, ಇಂಥವ್ರಿಗೆ ಈ ತರ ಪ್ರಾಬ್ಲಮ್ ಇದೆ, ಏನ್ ಮಾಡೋದು ಅಂತ. ಸೊ ಅದೇ ಮಾಹಿತಿ ನಮ್ಮ ಹತ್ರ ಇದ್ರೆ ತಾವೇ ನೇರವಾಗಿ ಜನರಿಗೆ ಅದನ್ನ ಗೈಡ್ ಮಾಡಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಇದ್ರದ್ದು ಮುಖ್ಯ ಉದ್ದೇಶ. ಸೊ ಸಾಕಷ್ಟು ಇವತ್ತು ಹೊಸ ಕಾಯ್ದೆ ವಿಕಸಿತ್ ಭಾರತ್ ಬಗ್ಗೆ, ಜಿ ರಾಮ್ಜಿ ಕಾಯ್ದೆ ಬಗ್ಗೆನೂ ಇವತ್ತು ಹೇಳ್ತಾರೆ. ಅದೇ ರೀತಿ ಅಪರಾಧ ವರದಿನ ಯಾವ ರೀತಿ ನಾವು ಜವಾಬ್ದಾರಿಯಿಂದ ನಾವು ವರದಿ ಮಾಡಬೇಕು ಅಂತ ಹೇಳ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ, ವುಮೆನ್ ಅಂಡ್ ಚೈಲ್ಡ್, ಅದೇ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ನಂದೇನು ರಿಕ್ವೆಸ್ಟ್ ಅಂದ್ರೆ ಎಲ್ಲಾ ಮಾಧ್ಯಮ ಪ್ರತಿನಿಧಿಗಳು ಇದನ್ನ ನಮ್ಗೆ ಯಾವುದೇ ಡೌಟ್ ಇದ್ರು ನಾವು ಅದನ್ನ ಕೇಳಿ ಅದನ್ನ ತಾವು ಕ್ಲಿಯರ್ ಮಾಡ್ಕೊಡಿ. ಸೊ ಇದನ್ನ ನಮ್ಗೆ ಆಕ್ಚುಲಿ ಮುಂದಿನ ದಿನದಲ್ಲಿ ಇದೇ ತರ ನಾವು ಸಪರೇಟ್ ಆಗಿ ರೆಗ್ಯುಲರ್ ಆಗಿ ಇದನ್ನ ಮಾಡ್ಕೋಬೇಕು ಅಂತ ನಂಗೆ ಈಗ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು, ಕೆಲವು ಪತ್ರಿಕೆಗಳು ಬರ್ತವೆ, ಕೆಲವು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಆಕ್ಟಿವ್ ಆಗಿ ಇರುವಂತಹ ಪತ್ರಿಕೆಗಳಂದ್ರೆ ಅದು ರಾಯಚೂರು ಜಿಲ್ಲೆಯಲ್ಲಿ ಇರುವುದು. 32 ಪತ್ರಿಕೆಗಳು ರಾಯಚೂರು ಜಿಲ್ಲೆಯಲ್ಲಿ ಮಾಧ್ಯಮ ಪಟ್ಟಿಯಲ್ಲಿ 8ರಿಂದ 10 ಪ್ರಾದೇಶಿಕ ಪತ್ರಿಕೆಗಳು, 22 ಜಿಲ್ಲಾ ಮಟ್ಟದ ಪತ್ರಿಕೆಗಳಿವೆ. ಆದ್ರೆ ಕೆಲವರಿಗೆ ಬೇರೆ ಜಿಲ್ಲೆಯಲ್ಲಿ ಮುದ್ರಣ ಯಂತ್ರವೇ ಇಲ್ಲ. ಆದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕನಿಷ್ಠ 15ಕ್ಕೂ ಹೆಚ್ಚು ವೆಬ್ ಮಷಿನ್ ಹೊಂದಿರುವಂತಹ ಜಿಲ್ಲೆ ಅಂದ್ರೆ ಅದು ರಾಯಚೂರು ಜಿಲ್ಲೆ. ಪ್ರತಿನಿತ್ಯ ಪತ್ರಿಕೆಗಳ ಹೊರತರುವುದರ ಮೂಲಕ ಬೇರೆ ಜಿಲ್ಲೆಯಲ್ಲಿ ನಾವು ಈ ಸಂಖ್ಯೆಯಲ್ಲಿರುವಂತಹ ಯಂತ್ರಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ಕಲಬುರಗಿಯಲ್ಲಿ, ಯಾದಗಿರಿಯಲ್ಲಿ, ಬಳ್ಳಾರಿಯಲ್ಲಿ ಇಷ್ಟು ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಮುದ್ರಣ ಯಂತ್ರಗಳನ್ನು ನಾವು ಪಕ್ಕದ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದಕ್ಕಿಂತ ಒಂದು ಪೈಪೋಟಿಯಲ್ಲಿ ಪತ್ರಿಕೆಗಳು ರಾಯಚೂರು ಜಿಲ್ಲೆಯಲ್ಲಿ ಬರ್ತಾ ಇದ್ರು. ಮಾಧ್ಯಮದ ಗೆಳೆಯರಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಇಲಾಖೆಗಳಿಗೆ ಮತ್ತೊಮ್ಮೆ ನಾನು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ತಲುಪಿಸೋದು ಎಷ್ಟು ಇಂಪಾರ್ಟೆಂಟ್, ಆ ಯೋಜನೆಗಳ ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂತರ ಚರ್ಚೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಇದುವರೆಗೆ ಈ ತರದ ಕಾರ್ಯಕ್ರಮಗಳು ಆಗಿದ್ದಿಲ್ಲ, ಈಗ ಆಗ್ತಾ ಇದೆ ಅನ್ನುವಂಥದ್ದು ಸಂತೋಷ ಮತ್ತು ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದರ ಜೊತೆಗೆ ಈ ಕಾರ್ಯಕ್ರಮಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಮಾಡುವುದರ ಜೊತೆಗೆ ನಿಜಕ್ಕೂ ಕೂಡ ಯೋಜನೆಗಳ ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಗಿದೆ, ಫಲಾನುಭವಿಗಳಿಗೆ ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅನ್ನುವಂತ ಚರ್ಚೆಗಳು, ಸಂವಾದಗಳ ಅಗತ್ಯತೆ ಕೂಡ ಇದೆ. ಯಾಕಂದ್ರೆ ಎಲ್ಲವನ್ನು ಕೂಡ ಆ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಯೋಜನೆಗಳ ಅನುಷ್ಠಾನ ಎಷ್ಟು ಮಟ್ಟಿಗೆ ಆಗಿದೆ ಅನ್ನುವಂಥ ವರದಿಗಳನ್ನ ನಾವು ಸಾಕಷ್ಟು ಮಾಡ್ತಾನೆ ಇದ್ದೀವಿ. ಜೊತೆಗೆ ಈ ಒಂದು ಸೌಲಭ್ಯ ತಲುಪಿಲ್ಲ, ಎಲ್ಲೋ ಒಂದ್ ಕಡೆ ವೈಫಲ್ಯ ಆಗ್ತಾ ಇದೆ, ಜಿಲ್ಲಾಡಳಿತ ವೈಫಲ್ಯ ಅಂತಲೂ, ಜಿಲ್ಲಾ ಪಂಚಾಯತಿ ಸರ್ಕಾರ ವೈಫಲ್ಯ ಅಂತಲೂ ಬರೀತಾನೆ ಇರ್ತೀವಿ. ಆದ್ರೆ ಅದು ಯಾಕೆ ಅನ್ನುವಂತ ಚರ್ಚೆಗಳು ಆಗ್ಬೇಕಾಗುತ್ತೆ. ಯಾವ ಹಂತದಲ್ಲಿ ಆ ಯೋಜನೆಗಳಲ್ಲಿ ಮುಟ್ತಾ ಇಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಂವಾದ ಕಾರ್ಯಕ್ರಮಗಳು ಪತ್ರಕರ್ತರ ಜೊತೆ ಆದಾಗ
ನಮ್ಗೆ ಬಂದಿರತಕ್ಕಂಥ ಮಾಹಿತಿ ಅಥವಾ ನಾವು ವರದಿಗೆ ಹೋದಾಗ ನಮ್ಗೆ ಸಿಕ್ಕಂತ ಮಾಹಿತಿಗಳನ್ನು ಕೂಡ ಶೇರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಯೋಜನೆಗಳನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಆ ಒಂದು ವಿವಿಧ ಕಾರ್ಯಕ್ರಮಗಳ ಸುದ್ದಿಯನ್ನ ನಮ್ಮ ಇಲಾಖೆಯಿಂದ ಬಿಡುಗಡೆ ಮಾಡುವಂಥದ್ದು, ಅದಾದ ಬಳಿಕ ಅದು ವಿವಿಧ ಪತ್ರಿಕೆಗಳಲ್ಲಿ ಪ್ರಚುರವಾಗುವಂಥದ್ದು ನಡೀತಾ ಇದೆ. ಮಾನ್ಯ ಸೇರಿದಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಒಂದು ಸಹಯೋಗದಲ್ಲಿ ಏನು ವಿವಿಧ ಯೋಜನೆಗಳಿರ್ತದೆ ಆ ಯೋಜನೆಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಪತ್ರಿಕೆಗಳು ಸುದ್ದಿಯನ್ನು ಪ್ರಕಟಿಸುವಂಥದ್ದು ಇದೆ. ಆದರೆ ನನ್ನ ಅನಿಸಿಕೆ ಏನಂತಂದ್ರೆ ಕೇಂದ್ರ ವಾರ್ತಾ ಶಾಖೆಯ ಇಚ್ಛೆಯಂತೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರಚಾರ ಸಿಗಬೇಕು ಅನ್ನುವಂಥದ್ದು ಇದೆ. ಟಿವಿ ರೋಗಿ ಕೆಮ್ಮಿದಾಗ ಅಥವಾ ಮಾತನಾಡಿದಾಗ ಹೊರಬರುವ ಹನಿಗಳಿಂದ ಟಿವಿ ಕಾಯಿಲೆ ವ್ಯಕ್ತಿ ಅದರ ವಿರುದ್ಧ ಯಾವುದೇ ಔಷಧಿ ತಗೊಳ್ಳದೆ ಮಾಸ್ಕ್ ಬಳಸದೆ ಕೆಮ್ಮಿದಾಗ ಕೈ ಚೆಕ್ ಮಾಡುವುದರಿಂದ ವಸ್ತುಗಳನ್ನು ಮುಟ್ಟುವುದರಿಂದ ಟಿವಿ ಬಂದ ಮೇಲೆ ತಪ್ಪದೇ ಔಷಧಿ ತಗೊಳ್ಬೇಕು ಹಾಗೂ ಪೌಷ್ಟಿಕ ಆಹಾರ ಸೇವನೆಯಿಂದ ಟಿವಿ ಅತ್ಯಂತ ಅದ್ಭುತವಾಗಿ ಕ್ಷಯರೋಗ ಕುರಿತು ತಮ್ಮ ಒಂದು ವೈದ್ಯಕೀಯ ಮಹಾವಿದ್ಯಾಲಯದ PMHM ಡಿಪಾರ್ಟ್ಮೆಂಟ್ನ ಎಲ್ಲರಿಗೂ ಸಹಿತ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ. ನಾವು ಕ್ಷಯರೋಗವನ್ನು ಅಂತ್ಯಗೊಳಿಸಬಹುದು ಎಂಬ ಘೋಷವಾಕ್ಯದೊಂದಿಗೆ ವಿಭಿನ್ನವಾಗಿ ಒಂದು ಪ್ರದರ್ಶನ ನೀಡುವ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತದ ಪರವಾಗಿ ತುಂಬ ಹೃದಯದ ಅಖಿಲ ಭಾರತ ನಿವೃತ್ತಿ ಪಿಂಚಣಿದಾರರಿಗೆ ಹಾಗೂ ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ 2025ರ ಆರ್ಥಿಕ ಕಾಯ್ದೆ ಹಿಂಪಡೆಯಬೇಕು ಹಾಗೂ ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗದ ಎಲ್ಲ ಶಿಫಾರಸುಗಳನ್ನು ಸರ್ಕಾರಿ ನಿವೃತ್ತಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಅನ್ವಯಿಸುವಂತೆ ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಮುಖಂಡರು ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆರ್ಥಿಕ ಕಾಯ್ದೆಯಲ್ಲಿ ಮುಂದಿನ ದಿನಗಳಲ್ಲಿ ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಣೆ ಮಾಡದೇ ಇರುವುದು ಮತ್ತು ತುಟ್ಟಿ ಭತ್ಯೆಗಳನ್ನು ನೀಡಲು ಸಾಧ್ಯವಾಗದೇ ಇರುವ ಅಂಶಗಳು ಒಳಗೊಂಡಿರುವ ತುಂಬಾ ವಿಷದಾನಿಯ ಈ ಕಾಯ್ದೆಯು ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಮಾರಕವಾಗಿದ್ದು ಹಿಂಪಡೆಯಲು ಸರ್ಕಾರಿ ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ನರೇಂದ್ರ ಮೋದಿಜಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಹೊಸ ದೆಹಲಿ ಇವರಿಗೆ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಸಲ್ಲಿಸಿದ್ದಾರೆ. ವರ್ಷದಲ್ಲಿ 2 ಡಿಎಗಳನ್ನು ಏನು ಕೊಡಲಾಗ್ತದೆ ಆ ಡಿಎಗಳನ್ನು ಕೂಡ ಕೊಡಬಾರದು ಅನ್ನುವ ಒಂದು ನೀತಿಯನ್ನ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನ ಮಾಡುವವರಿದ್ದಾರೆ. ಆ ಒಂದು ಕಾಯ್ದೆಯ ವಿರುದ್ಧವಾಗಿ ನಾವು ಇವತ್ತು ಇಡೀ ರಾಷ್ಟ್ರದಾದ್ಯಂತ ರಾಜ್ಯ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಾವು ಇವತ್ತು ಪ್ರತಿಭಟನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಹೊಸ ದೆಹಲಿ ಇವರಿಗೆ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಆ ಮನವಿ ಪತ್ರ ಒಂದು ಸಾರಾಂಶ ಈ ರೀತಿ ನಗರದಲ್ಲಿ ರಸ್ತೆ ಅಪಘಾತಗಳ ಪ್ರಮಾಣ ಹೆಚ್ಚಳವಾಗುತ್ತಿದ್ದು ಅಪಘಾತಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ರಾಯಚೂರು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಅಧ್ಯಕ್ಷರಾದ ಕಮಲ್ ಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ 3 ವರ್ಷಗಳಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ 886 ಸಾವುಗಳು ಸಂಭವಿಸುತ್ತಿರುವುದು ಗಂಭೀರ ವಿಷಯವಾಗಿದೆ. ರಾಯಚೂರು ಅಪಘಾತಗಳ ನಗರವಾಗಿ ಮಾರ್ಪಡುತ್ತಿದೆ ಎಂದು ಅವರು ಎಚ್ಚರಿಸಿದರು. ನಿರಂತರವಾಗಿ ನಡೆಯುತ್ತಿರುವ ರಸ್ತೆ ಅಪಘಾತಗಳು ಜನರ ಜೀವ ಭದ್ರತೆಗೆ ಮಾತ್ರವಲ್ಲದೆ ನಗರದ ಆರ್ಥಿಕ ಚಟುವಟಿಕೆಗಳ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಿದೆ ಎಂದರು. ನಗರದ ಕಿರಿದಾದ ರಸ್ತೆಗಳು, ನಿಯಂತ್ರಣವಿಲ್ಲದ ಭಾರಿ ವಾಹನ ಸಂಚಾರ ಮತ್ತು
ಸಮರ್ಪಕ ಯೋಜನೆಯ ಕೊರತೆ ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ. ವಿಶೇಷವಾಗಿ ಪಾದಚಾರಿಗಳು, ವಿದ್ಯಾರ್ಥಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಹೆಚ್ಚಾಗಿ ಅಪಘಾತಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಹೊರವರ್ತುಲ ರಸ್ತೆ ನಿರ್ಮಾಣ ರಾಯಚೂರು ಹಲವು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಸಂಗಮವಾಗಿದ್ದರೂ ಇನ್ನು ಹೊರವರ್ತುಲ ರಸ್ತೆ ನಿರ್ಮಾಣವಾಗಿಲ್ಲ. ಇದರ ಪರಿಣಾಮವಾಗಿ ಭಾರಿ ವಾಹನಗಳು ನಗರದ ಮಧ್ಯಭಾಗದಲ್ಲಿ ಸಂಚರಿಸುತ್ತಿದ್ದು ಅಪಘಾತಗಳ ಪ್ರಮಾಣ ಹೆಚ್ಚುತ್ತಿದೆ. ತಕ್ಷಣ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈಗ ಇನ್ಫ್ರಾದು ಬಹಳಷ್ಟು ಪ್ರಾಬ್ಲಮ್ ಇದೆ. ಈಗ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ ಗುಲ್ಬರ್ಗ 2 ರಿಂಗ್ ರೋಡ್, 2 ಔಟರ್ ರಿಂಗ್ ರೋಡ್ ಅವ, 3ನೇದು ಪ್ಲಾನ್ ನಡೆದದ. ನಮ್ಮ ರಾಯಚೂರಲ್ಲಿ 0 ಇದೆ. ಈಗ ನಮ್ಮಲ್ಲಿ 5 ಹೈವೇ, ಸ್ಟೇಟ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಬರಕತ್ತವ, ಜಂಕ್ಷನ್ ಆಗ್ತದ, ಹೈವೇ ಟ್ರಾಫಿಕ್ ಇರ್ತದ. ಆದರೆ ಈ ಪ್ಲಾನ್ ಆಗ್ಲರ ಸಲುವಾಗಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಿದೆ. 3ನೇದು ನಾವು ಕೇಳೋದು ಶಕ್ತಿನಗರ, ಒಂದು ಔಟರ್ ರಿಂಗ್ ರೋಡ್ ಕೇಳಕತ್ತೀವಿ. 2ನೇದು ಶಕ್ತಿನಗರ ಟು ಗನ್ ಸರ್ಕಲ್ಗೆ 4 ಲೇನ್ ರೋಡ್ ಮಾಡ್ರಿ ಅಂತೇಳಿ. ಅದು ನಮ್ಮ ಡಾಟಾ ಪ್ರಕಾರ ಡಿಪಾರ್ಟ್ಮೆಂಟ್ ಲಾಸ್ಟ್ 3 ಇಯರ್ಸ್ ಅಲ್ಲಿ 2636 ಕ್ಯಾಶುಯಾಲಿಟೀಸ್ ಆಗ್ಯಾವ. ಹಂಗೆ ಹೇಳ್ದಂಗೆ 886 ಡೆತ್ ಆಗ್ಯಾವ. ಮೇನ್ಲಿ ಸಾಫ್ಮಾಲಿಂದ ರಾಯಚೂರಿಗೆ, ಶಕ್ತಿನಗರದಿಂದ ರಾಯಚೂರಿಗೆ